ಇಲ್ಲ ನನ್ನ ಹೆಂಡತಿ ಯಾಕೆ ಶಟ್ಕೊಂಡು ಹೊರಗೆ ಕುಂತಾಳ ಅಂತೀನ. ಅಲ್ಲ ನನ್ನ ಹೆಂಡತಿಗೆ ನಾ ಏನು ಕಡಿಮೆ ಮಾಡೀನಿ? ಅಲ್ಲ ಆಕೆ ಖುಷಿಯಿಂದ ಇರ್ಲಿ ಅಂತ ತಿಳಿದು ನಿನ್ನೆರ ನಾನು ಬರ್ತ್ಡೇ ಮಾಡೀನಿ. ಅಲ್ಲ ಓಲ್ಡ್ ಕೇಕ್ ತಂದಿದ್ದೆ, ತಂದು ಆಕೆ ಬಾಯಾಗ ತಿನ್ನಿಸ್ಬೇಕಂತೇಳಿ ಹಿಂಗೆ ಎತ್ತಿ ಇಡಾಕ ಹೋಗ್ತೀನಿ, ಸೋರಿ ಬಿಡ್ಬೇಕ ಆ ಕ್ರೀಮ್ ಚೆಲ್ಲಿದ್ದಕ್ಕ ಶಟ್ಕೊಂಡು ಹೊರಗೆ ಕುಂತಾಳೇನಂತೀನ. ಅಲ್ಲ ಮದುವೆ ಆದ ಇಷ್ಟು ವರ್ಷ ಆದ್ರೂ ಒಂದಿನಾನು ಕ್ರೀಮ್ ಚೆಲ್ಲಿಲ್ಲ, ನಿನ್ನೆ ಚೆಲ್ಬೇಕಾ ಕ್ರೀಮ್? ಅದಕ್ಕ ಆಕಿ ಶಟ್ಕೊಂಡಾಳು. ಗೊತ್ತಾತ್ ನನಗ ಈಕಿ ಕ್ರೀಮಿನ ಬಗ್ಗೆನ ವಿಚಾರ ಮಾಡಕತ್ತಾಳ. ಅಲ್ಲ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಆಕಿ ಮಕ್ಕೊಂಡ್ರೆ ತೊಂದರೆ ಆಗಬಾರ್ದು, ಏನು ನಡಬಾರ್ದು ಅಂತ ತಿಳಿದು ಆಕಿ ಸುಖವಾಗಿರ್ಲಿ ಅಂತ ಹೇಳಿ ಇದೇನ್ ಬಿಡು ಬಿಜಾಪುರದ ಐತಿ, ಶ್ರೀಲಂಕಾದಿಂದ ತರಿಸಿನಿ. ಅವನವನು ಕುಂತ್ರ ಪುಟಿಸ್ತದ, ಮಕ್ಕೊಂಡ್ರ ಎತ್ತೆತ್ತಿ ಹೋಗಿತ್ತದ. ಇಷ್ಟಿದ್ರು ಈಕಿಗೆ ಏನಾರ ಕಡಿಮೆ ಮಾಡಿರ್ಬೇಕು ನಾನು. ಒಟ್ಟ ಯಾವ್ದಕ್ಕೂ ಒಟ್ಟ ನಾನು ಮುಟ್ಟಿಸ್ಕೊಳಕ್ ತಯಾರಿಲ್ಲ. ಅಲ್ಲ ಇಷ್ಟೆಲ್ಲ ಸುಖವಾಗಿ ಇಟ್ರು ಈಕಿ ಶಟ್ಕೊಂಡು ಕುಂತಾಳಲ್ಲ, ಏನಾರ ಮಾಡ್ಲಪ್ಪ ನನ್ನ ಹೆಂಡತಿಗೆ ಸಾಕಾಗ್ಯದ. ಅಲ್ಲ ನನ್ನ ಮದುವೆಗೆ 10 ವರ್ಷ ಆಯ್ತು, ನನ್ನ ಗಂಡ ಬಿಜಾಪುರ ಗಾಂಧಿ ಚೌಕ ಬಿಟ್ರೆ ಏನೇನೇ ತೋರ್ಸಿಲ್ಲ. ಅಲ್ಲ ನಿನ್ನೆ ಬೇರೆ ನನ್ನ ಬರ್ತಡೇ ಮಾಡ್ಯಾನ, ಎಲ್ಲರ ಹೊರಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾನಂತ ನಾನ್ ಮಾಡಿದ್ರ ಕೇಳಬೇಡ್ರಿ ಸುದ್ದಿ, ಎಲ್ಲೆಲ್ಲೂ ಕರ್ಕೊಂಡು ಹೋಗಿಲ್ಲ. ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಕೋಲ್ಡ್ ಕೇಕ್ ತಂದಾನ. ನನ್ನ ಗಂಡ ಪ್ರೀತಿಯಿಂದ ಕೋಲ್ಡ್ ಕೇಕ್ ತಿನ್ನಿಸ್ತಾನಂತ ನಾನು ಬಾಯಿ ತೆರ್ಕೊಂಡು ನಿಂತ್ರ ಕೇಕ್ ತಿನ್ನಿಸೋದು ಇರ್ಲಿ ರೀ, ಬಾಯಿ ತಕ್ಕೊಂಡಿನಿ ಚಂದಾಗಿ ಕೇಕ್ ತಿನ್ನಿಸ್ತಾರ ನನ್ನ ಗಂಡ ಅಂತ. ಆದ್ರ ಕೇಕ್ ಎಲ್ಲ ಸೋರಿ ಕೆಳಗ ಬಿತ್ತು. ಹೋಗ್ಲಿ ಬಿಡ್ರಿ, ಕೇಕ್ ಬಿದ್ರೆ ಬಿತ್ತು. ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಬಳ್ಳರ ಚಿಪ್ಪಿಸ್ತಾನಂತ ನಾನು ಬಾಯಿ ತೆರ್ಕೊಂಡು ಕಾದೆ. ಈ ನನ್ನ ಮಗ ಓದೋನ ಸೀದ ಕೈ ತಕೊಂಡ ಫೋಟೋ ತಕ್ಕೊಳಕ ಪೋಸ್ ಕೊಟ್ಟು ನಿಂದಿರ್ತಾನಂದ್ರ ನನಗೆ ಹೆಂಗಾಗಿರಬಾರ್ದ್ರಿ? ಏಯ್ ಯಾಕ ಮಾರಿ ಉಬ್ಬಿಸ್ಕೊಂಡು ಕುಂತಿಯಲ್ಲ, ಏನಾಗ್ಯಾದ ನಿನಗ? ನಿನಗ ಕೇಳಾಕತ್ತೀನಿ, ಮಾರಿ ಯಾಕೆ ಉಬ್ಬಿಸ್ಕೊಂಡು ಕುಂತೀವಿ? ಏನ್ ಚಂದ ಕೇಳ್ತಿದಿ? ಅಲ್ಲ ಮದುವೆಗೆ 10 ವರ್ಷ ಆಗೈತಿ, ಹೊರಗೆಲ್ಲರ ನನ್ನ ಗಂಡ ಅಡ್ಡಾಡ್ಕ ಕರ್ಕೊಂಡು ಹೋಗ್ತಾನಂದ್ರ ಒಳ ಹೋಗ್ತಿದಿ, ಬಿಜಾಪುರ ಗಾಂಧಿ ಚೌಕ್ ತೋರಿಸ್ತಿದಿ, ಹೋಗ್ತಿದಿ ಬಿಜಾಪುರ ಗಾಂಧಿ ಚೌಕ್ ತೋರ್ಸ್ಕೊಂಡ್ ಬರ್ತಿ. ಹಿಂಗಾದ್ರೆ ಹೆಂಗ ಅಂತಿನ್ನ? ಹಿಂಗಾದ್ರೆ ಹೆಂಗ? ಮದುವೆ ಆದ ಮರುದಿನ ನೀನು ಅಮೆರಿಕಕ್ಕೆ ಹನಿಮೂನಿ ಕರ್ಕೊಂಡು ಹೋಗಿ ಅಲ್ಲಿ ನಾನು ಮುಟ್ಟಿಸ್ಕೊಂಡೇನು? ಅದು ಬೇಡ ಅಂತ ತಿಳಿದು ಜಪಾನ್ ಕರ್ಕೊಂಡು ಹೋಗಿ ಜೋಳಿಗೆ ಕುಂದಿರ್ಸಿ ತೂಗಬೇಕಂತ ಮಾಡಿದ್ದೆ. ನನಗ ಜಪಾನ್ ಇಷ್ಟ ಬರ್ಲಾರ್ದಕ್ಕ ನೀನು ಜರ್ಮನಿ ಕರ್ಕೊಂಡು ಹೋಗಿದ್ದೆ. ಜರ್ಮನಿ ಕರ್ಕೊಂಡೋಗಿ ನಮ್ಮನ್ನೇನು ಬಾಂಡೆ ಮಾರಕ್ ಹಚ್ಬೇಕಂತ ಅದಕ್ಕಂತ ಶೆಟ್ಟಿಗೆ ಅದು ನಿನಗೆ ಇಲ್ಲಿ ಕರ್ಕೊಂಡು ಬಂದಿನಿ. ಅದು ಅಲ್ಲ, ನೀನು ನನ್ನ ಗಂಟ ಏನೂ ತೋರಿಸಿಲ್ಲ ಅನ್ನಬಾರ್ದು ಅಂತ ತಿಳಿದು ಶೆಟ್ಟಿಗೆ ಇಲ್ಲಿ ಕರ್ಕೊಂಡು ಬಂದೆ. ಈಗೇನು ನಿನಗೇನಾದ್ರು ತೋರಿಸ್ಬೇಕಾ? ನಡಿ ಆಲಿಮಟ್ಟಿ ಡ್ಯಾಮಿಗೆ ಹೋಗೋಣ. ಈಗೇನು ನೀನು ಕರ್ಕೊಂಡು ಹೋಗ್ಬೇಕಾ? ಆಲಿಮಟ್ಟಿ ಕರ್ಕೊಂಡೋಗಿ ಡ್ಯಾಮಿನ ಮುಂದೆ ನಿಂದಿರಿಸಿ ಒಂದ್ ಗೇಟ್ ಕುಲ್ಲ ಮಾಡ್ತೀನಿ, ನೀರ್ ಹೆಂಗ್ ಜಿಗಿತದ ನೋಡಕಂತ. ಅಷ್ಟು ಜೋರ್ ನೀರ್ ಪುಟ್ಟಿತಾವ? ನೀನು ಮದುವೆ ಆಗೋಕ್ಕಿಂತ ಮೊದಲ ನೀರ್ ಜಿಗಿಸೋ ಕೆಲಸನ ಮಾಡ್ತಿದ್ದೆ. ಏಸು ಗೇಟ್ ಮುಟ್ಟಿತಾವು, ಏಸು ಗೇಟ್ ಕುಲ್ಲ ಇರ್ತಿದ್ವು. ಇದನ್ನೆಲ್ಲ ನೋಡ್ಲಾರ್ದಕ್ಕ ನನ್ನ ನೌಕರಿಯಿಂದ ಬಿಡಿಸಿ ಕಳ್ಸ್ಯಾರ. ಹಂಗಾದ್ರೆ ಈ ಸದ್ಯಕ್ಕೆ ನನ್ನ ಆಲ್ಮಟ್ಟಿ ಕರ್ಕೊಂಡು ಹೋಗ್ತಿಲ್ಲ ಹಿಂಗಾರ? ಹಂಗಾರ ನಾವು ಹೋಗಿ ಪಟ್ನ ಸೀರೆ ಉಟ್ಕೊಂಡು ಬಂದ್ಬಿಡ್ಲೆ? ಯಾರು? ನಾನ ಸೀರೆ ಉಟ್ಕೊಂಡ್ರೆ ಕೆಲಸ ಆಗಂಗಿಲ್ಲ, ಯಾಕ? ನಾ ಕರ್ಕೊಂಡು ಹೋಗಂಗಿಲ್ಲ. ಮತ್ತ ಇನ್ನ ಬೇಕಂದ್ರೆ ಬರ್ಮೋಡ ಹಾಕು, ಕರ್ಕೊಂಡು ಹೋಗ್ತೀನಿ. ಆದ್ರೆ ಸೀರೆ ಅಂದ್ರೆ ಯಾಕ? ಸೀರೆ ಅಂದ್ರೆ ಅಷ್ಟೇ ಕಾಂಜಲಿಕತ್ತಿ? ಇತ್ತಿತ್ತಲಾಗಿ ನನಗೆ ಸೀರೆ ಉಟ್ಕೊಂಡವ್ರ ಅಂದ್ರೆ ಆಗಿ ಬರಂಗಿಲ್ಲ. ಇನ್ನ ಮಿಡಿ ಉಟ್ಕೊಂಡವ್ರ ಅಂದ್ರೆ ಗನ ಜೀವ ಮಾಡ್ತೀನಿ ನೋಡ ನಾನು. ನಡಿ ಹಂಗ ಒಟ್ಟಿನಾಗ ಇವತ್ತು ನೀನು ನೀರು ಜಿಗಿಸ್ಕೊಂಡು ನಾ ಕಣ್ ತುಂಬಾ ನೋಡ್ಬೇಕ. ಅಯ್ಯ ಅದಕ್ಕೇನೈತೆ, ಬಾರ ನೀ ಮುಂದೆ ನಿಂತಂದ್ರೆ ಹೆಂಗ್ ಜಿಗಿಸ್ತೀನಿ ನೋಡ್ಬಾ. ಹಾಗಾದ್ರೆ ತಡ ಮಾಡ್ಬೇಡ, ನಡಿ ಹಂಗ. ಅಲ್ಲ ಅದೇನೋ ಅಂತಾರಲ್ಲ ಹಿರಿಯರು ಒಂದ್ ಶಾಸ್ತ್ರ ಮಾಡ್ಯಾರ, ಅದೇನು ಸುಳ್ಳಲ್ರಿಪ್ಪ. ಮತ್ತ ಕಡ್ಲಿದ್ದಾಗ ಹಲ್ಲಿಲ್ಲತ್ತ, ಹಲ್ಲಿದ್ದಾಗ ಕಡ್ಲಿಲ್ಲತ್ತ. ಈ ಮುದೋಡ್ಯಾಗ ಎಂತ ವಿಶ್ವ ಸುಂದ್ರಿ ರೇಖಿ, ಅದ್ರಾಗ ಇವ್ರು ಮದುವೆ ಆಗ್ಯಾರ. ಯಪ್ಪ 2 ಕಣ್ಣು ಸಾಲಂಗಿಲ್ರಿ ನೋಡ್ಲಕ್ಕ. ಆ ಹೆಣ್ಮಗಳ್ರಿ ಒಂದಿನ ಸೀರೆ ಹುಟ್ಟಿದ್ರು, ತೆಳಗ್ ಬಂದಾಗ ಒಂದ್ ಡ್ರೆಸ್ ಬೇರೆನೇ ಇರ್ತಾವ, ತೆಳಗ್ ಬಂದಾಗ ಒಂದ್ ಡ್ರೆಸ್ ಬೇರೆನೇ ಇರ್ತಾವ. ಮುದಕ್ ನೌಕರಿ ರೀ ಏನ್ ಮಾಡ್ತಿರ್ಬೇಕು? ಏನ್ ಸೈಡ್ ಬಿಸ್ನೆಸ್ ಅದು? ಏನ್ ಅಕ್ಕಿ ಎಲ್ಲರಿ ಕೆಲ್ಸಕ್ಕೆ ಹೋತಾಳು? ನನಗೆ ಅನಿಸ್ತದೆ ಮುದಕ್ ಎಲ್ರಿ ದಂಧ ಮಾಡ್ತಿರ್ಬೇಕೇನೋ. ಯಾವಾಗ ಇಷ್ಟ್ರಾಕ್ ಹೆಂಗ್ ಬರ್ತಾವ ಇವಂಗ? ಬರಾಗ ಮಗ ಹೋಗಾಕ ಕುಲ್ಲ ಹೋಗಿರ್ತಾನ, ಬರಾಗ ಕೈಯಾಗ ದೊಡ್ಡ ಚೀಲನೇ ಇದ್ದಿರ್ತದ, ಅದ್ರಾಗ ಅಕ್ಕಿ ಅರಿವಿನೇ ಇರ್ತದ.
ಇಂಥವ್ರಿಗೆ ಎಂಥದ್ದು ಗಂಟು ಹಾಕ್ತೀವೋ ಭಗವಂತ. ನಾವು ನಿನ್ನ ಕಣ್ಣಿಗ್ರಿ ಬೀಳತ್ತೀವೋ ಇಲ್ಲೋ. ಯಾಕೋ ದೋಸ್ತ ಹಿಂಗ್ ಕೂತಿ ಏನ್ ವಿಚಾರ ಮಾಡಕತ್ತಿ ಹಿಂಗ? ಏನು ವಿಚಾರ ಮಾಡ್ಲಕ್ ಏನಾಯ್ತು, ಆ ಮುದುಕನ ಹೆಂಡತಿಗೆ ನೋಡಿ ನನ್ನ ಕಣ್ಣು ತಿರುಗದಂಗಾಗಿ ತಲೆಯಾಗ ಚಕ್ರ ಬಂದಂಗ ಆಲತ್ತ. ಏನು ಮೆರವಣಿಗೆ, ಏನಿದು ಸಾಕಾಗಿ ಹೋಗೈತಪ್ಪ ನನಗೆ. ನಿನ್ಗೆ ಈಗ ಚಕ್ರ ಬಂದಂಗ ಆಲಕತ್ತದ. ಆಕಿಗೆ ನಾ ಎಂದು ನೋಡಿ ಅವಾಗ ನೋಡಿದ ನನಗೆ ಉಲ್ಟಾನೆ ತಿರುಗದಂಗ ಆಲಕ. ಎಂತಿಂತವ್ರಿಗೆ ಅಂತಾವ್ ಸಿಗ್ತಾವಪ್ಪ. ಆ ಮುದುಕಗ ಸಂತಿ ತಗೊಂಡು ಇಲ್ಲಿ ಏನು ಮ್ಯಾಗ ಏರ್ತಾನಲ್ಲ, ಮ್ಯಾಗ ಏರಿ ಇಳಿಯೋದ್ರಾಗೆ ನಾಯಿ ತೇಕದಂಗ ಮಾಡ್ತಾನ, ನಾಯಿ ತೇಕದಂಗ. ಇವ ಅಕ್ಕಿಗೆ ಏಕ ಹೋರಾಟ ಮಾಡ್ತಾನ, ಏನು ಸುದ್ದಿ ತಿಳಿಲಾರ. ಮತ್ತ ಅಕ್ಕಿನೂ ಇವನ ಮೇಲೆ ಕೂತಾಳ ಅಂದ್ರ ವಿಚಿತ್ರ ಆಗೈತಿ ನನಗ. ಸೋಮು ಮಾರಾಯ ಗಾಂಡ ಅದಾನ ಅಂತೇಳಿ ಸೋಮ ಅದಾಳ ಆಕಿ. ನಾ ಏಸ್ ಸಲ ಆಕಿ ತೆಳಗ್ ಬಂದದ್ ನೋಡಿಲ್ ನಾ. ರಗಡ್ ಸಲ ತೆಳಗ್ ಬಂದಾಳ. ಇವ ಹೊರಗ್ ಹೋಗೋದ್ ಅಟ್ಟೆ ತಡ. ಆಕಿ ತೆಳಗ್ ಬರುದು ತಿರುಗಾಡುದು ಮಾಡ್ತಾಳ. ಗಾಂಡ ಬರೋ ಟೈಮ್ಗೆ ಸಾಜುಗ ಆತಾಳ ಆಕಿ. ಆಕಿ ಬಗ್ಗೆ ನೀ ಏನ ತಿಳ್ಕೊಂಡಿಲ್ಲಿ. ಆಕಿ ಹೊಟ್ಟೆ ಸೀರೆ ಉಡಂಗಿಲ್ಲ, ಅದೊಂದು ಡೌಟ್ ಐತಿ ನನಗ. ಬರೇ ಡ್ರೆಸ್ ಮ್ಯಾಗೆ ಇರ್ತಾಳ, ಡ್ರೆಸ್ ಮ್ಯಾಗೆ ಇರ್ತಾಳ ಅಂದ ಬಳಿಕ ನೀ ಅಂದಂಗ ಆಕಿ ತೆಳಗ್ ಬರೋದು ಮ್ಯಾಲ ಹೋಗೋದು ಮಾಡ್ಯಾಳ ಆಕಿ. ಆ ಮುದೋಡ್ಯ ಬ್ಯಾಡ್ ಅಂದಿರ್ಬೇಕ್ ಬಿಡ. ಈಕಿ ಚಂದ ಅದಾಳ, ಅದಕ್ಕೆ ಡ್ರೆಸ್ ಹಾಕಿಸ್ತಾನವ. ಅಷ್ಟೇ ಅಲ್ಲ, ಕಟ್ಟದ ಬಂದಾಗ ಇವನು ನಮ್ಮಂತವ್ರ ಅವ್ರ ಕಣ್ಣಿಗೆ ಬೀಳ್ತೀವೋ ಇಲ್ಲೋಪ್ಪ, ಒಂದು ತಿಳಿಯಲಾಗೈತಿ ನನಗ್ರಿ. ಹಿಡ್ದಂಗೈತಿ. ಮುಂಜಾನೆ ಹಿಡ್ದ ಕೂಳು ತಿಂದಿಲ್ಲ. ನಡಿ ಹಸುವಾಗೈತಿ ಮಳ್ಳ. ಅಕ್ಕಿ ಕಾಲಿಗೆ ಕೂಳಿ ಬಿಟ್ಟಿದಿ. ಇಲ್ಲಿ ಎಡ್ವಾಗ ಬಂದಿನ ಗೊತ್ತನ್ನ ನೋಡ್ಲಕ್ ಅಕ್ಕಿ ಹೋತಾಳ ಬರ್ತಾಳ ಅಂತೇಳಿ ಎಲ್ತನ ಹೋಗಿ ಇಂಥ ಮಂದಿನ ಗಂಟು ಬೀಳ್ತಾವ ನಮಗ. ಹೇಳಿನಿಲ್ಲ ನಿನಗೆ ಯಾಕೆ ತೆಳಗ್ ಕರ್ಕೊಂಡು ಬರೋದಿಲ್ಲ ಗೊತ್ತದಾನ? ಇಂಥ ಲಪುಟ್ ನನ್ನ ಮಕ್ಕಳು ನಿಂತು ನಿನ್ನ ನೋಡ್ತಾರ ಅಂತೇಳಿ ಅಲ್ಲ. ನೀ ಸುಂದ್ರಿ ರೂಪವತಿ ಅದೀವಿ. ಈ ನನ್ನ ಮಕ್ಕಳು ಹೆಚ್ಚು ಕಮ್ಮಿ ನೋಡಿದ್ರಾಗ ನಿನಗೆ ನೆದರ್ ಆತಂದ್ರ ನಾ ಏನು ಕಿಲೋ ಗಟ್ಲೆ ಮೆಣಸಿನ್ಕಾಯಿ ತರ್ಬೇಕ? ನೆದರ್ ಇಳಿಸಾಕ ಹುಚ್ಚು ನನ್ನ ಮಕ್ಕಳು ನಮ್ಮನಿ ಬಾಗಿಲಿಗೆ ಬಂದ್ ನಿಂದಿರ್ತಾರ. ನೋಡ್ದೇನೆ ಸಿದ್ದಪ್ಪ, ಯಾಕೆ ಬೇಕು ಮುದೋಡ್ಯಾಗ ಕೈ ಕೈ ಹಿಡ್ಕೊಂಡು ಹೋಗೋದು? ತಿಂಡಿಲ್ಲ ಮಗಂದಿ ಒಂದು ಕಮ್ಮಗೆ ಸೀರೆ ಉಡ್ಸ್ಕೊಂಡು ಕರ್ಕೊಂಡು ಹೋದ್ರೆ ಇದ್ಯಾಕಾಗಿತ್ತ ಅವ್ನು ತಗದ? ಅಲ್ಲ, ಈ ಮಕ್ಳು ಮನ್ಯಾಗ ಇಂತಿಂತ ಡ್ರೆಸ್ ಹಾಕಿಸಿ ಬಾಜಾರ್ದಾಗ ಕರ್ಕೊಂಡ್ ಹೋಗ್ತಾರ. ನಾವ್ ಬಿಡು ನಮ್ಕಿಂತ ಲಪಟ್ರು ಎಷ್ಟೋ ಮಂದಿ ಅದಾರು, ರಗಡ ಮಂದಿ ತುಂಬ್ಯಾರ. ಈ ತರ ಡ್ರೆಸ್ ಹಾಕಿ ನಮ್ಮನಿ ಕುಕ್ಕಲತ್ತಾಳಂದ್ರ ನಮ್ಮ ಕಣ್ಣಿಗೆ ಯಾ ನಮನಿ ಛಾಯಾ ಬಡಿಬಾರ್ದು. ಹಿಂಗ ಛಾಯಾ ಬಿದ್ದೆ 4 ಮಂದಿ ಗುಂಪಾಗಿ ಎತ್ಕೊಂಡ್ ಹೋಗಿ ರೇಪ್ ಮಾಡಿ ಎಲ್ರಿ ಒಗಿತಾರ, ಹೊಯ್ಕೊತ್ ಕುಂದಿರ್ತಾರ. ಇಂಥದಕ್ಕೆ 4 ಮಂದಿ ಗುಂಪಾಗಿ ಎತ್ಕೊಂಡ್ ಹೋಗಿ ಎಲ್ರಿ ಮುಚ್ಚಿಡ್ತಾರ. ಈ ಮಕ್ಳು ಏನ್ ಮಾಡ್ತಾರ, ಓನೇನ ಮಂದಿ ಮೇಲೆ ನಮ್ಮಂತವ್ರ ಮ್ಯಾಗ ಹೊಯ್ಕೊತ್ ಕುಂದಿರ್ತಾರ. ಅವ್ರ ಕೆಲಸ ಅದೇ ಇರ್ತದ, ಅವ್ರು ಮಾಡಿರ್ತಾರ ಹೊಯ್ಕೊತ್ಕೊಂಡಿರ್ತಾರ. ಯಾಕೆ ಬೇಕು ಈ ಮೊದಲ್ಯಾಗ, ಯಾಕೆ ಬೇಕು? ಬಂಗಾರ ಅಂತ ಹೇಳ್ತದ, ಮೈ ತುಂಬಾ ಸೀರೆ ಉಡಿಸಿ ತಲೆ ತುಂಬಾ ಶರ್ಗ ಹೊರಿಸಿ ಕರ್ಕೊಂಡ್ ಹೋದ್ರ ಯಾವ ನೋಡ್ತಾನ ಆಕಿಗೆ? ಈ ಮೊದಲಾಗ ಏನ ಅಬ್ರು ಹೋಗತ್ತೆ? ಅಲ್ಲ ತನಗ್ರೆ ವಯಸ್ಸಾಗ ಕೊಳ್ಳಾಗ ನೋಡು, ಕೊಳ್ಳಾಗ ಆ ಪಂಡ್ರಾಪುರ ಮಂದಿ ಬರ್ತೈತಿ ಗೊತ್ತಾನ, ಕವಡಿ ಸರ ಹಾಕೊಂಡ ಇಂಥದ್ ಹಾಕ್ಯವ್ ಆ ನಮನಿ ಹಾಕೊಂಡ್ ಕೂತಾನ ನೋಡಿ. ಅವ್ನು ನಾಚಿಕ್ರೆ ಬರ್ತೈತಿ ಅವನಕ್ಕ ಅದೇ ವಜ್ಜಗೆ ಐತಿ. ಆ ಮಗ ಕೊಳ್ಳೊಂದು ವಜ್ಜೆಗೆ ಹಿಂಗ ಸ್ವರ್ಗ್ಯಾನ ಏನ ತಿನ್ನ ಇವ. ಅಲ್ಲಿ ನೋಡು ಅಂಬಾಬಾಯಿ ಫೋಟೋ ಇಟ್ಟಂಗಾಗೈತಿ ಮುಂದೆ ಹಸ್ತ. ಇವ್ನು ಕಬಡ್ಡಿ ಹೋಗೋದು ಎಲ್ಲಿ ಭವಿಷ್ಯ ಹೇಳೋದಾನೆ ನೋಡಿವ. ಅಲ್ಲೇ ಹೇಳಿ ಬಾಳೆ ತಂದೆ ಇಂಥ ಮನಿ ಕಟ್ಟ್ಯಾರವ. ಊರ್ ಬಿಟ್ಟದ ಕೆಲಸ ಏನದ ಒಂದು. ಯಾಕೋ ಮಕ್ಕಳ್ರಿ ಏನೋ ಬಾಳ ಮಾತಾಡಕತ್ತಿರ್ಲ ತಿಂಡಿ ನಿಮ್ಮದು. ನಿಮ್ ಬಗ್ಗೆ ಯಾರು ಮಾತಾಡ್ಯಾರಿ? ನನ್ನ ಬಗ್ಗೆ ಮಾತಾಡ್ರಿ. ನಾನು ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಿಮ್ಮನ್ನ ತಳ ಇರ್ಲಾರ್ದಂಗ ಸರಿಸೇ ಬಿಡು ಮಗನ. ಏನ್ ಹುಚ್ಚದಿರಿ ನೀವು? ನಿಮ್ ಬಗ್ಗೆ ಮಾತಾಡೋದಲ್ಲ, ಮೆಟ್ಟರಿ ಹಂಗ ಹೊಡಿ ಅಂದ್ರೆ ಹೊಡಿತೇವ್ ನಾವು. ಬರೀ ಇಂಥ ಗೊಂಬಿ ಬಗ್ಗೆ ಎಂದೂ ಇಲ್ರಿಪ್ಪ. ನಾವ್ ದಿನ ಇಲ್ಲಿ ಹಾದಿರ್ತೀವಿ. ನಿಮ್ಗೆ ಏನಾರ ಅಂದೇವ್ರಿ? ದಿನಕ್ 3 ಸಲ ಕೆಳಗ್ ಬಂದ್ ಮ್ಯಾಲ ಹೋಗ್ತಿರಿ ನೀವು. ಯಾಕೆ ಬಂದಿರಿ, ಯಾಕೆ ಹೋಗಿರತ್ ಏನ್ರಿ ಕೇಳಿವೆ? ಎಟ್ಟರೆ ಇರೋದು ಇಳೋದು ಮಾಡ್ತಿರತ್ ಒಂದಿನಾರ ಕೇಳಿವೆ? ಮತ್ತ ನೋಡಿ ಇವಳು ಅವನು ಇಕ್ಕಿ ನೋಡ ಅಭಿನಯ ಶಾರದೆ ಆಗ್ಯಾಳ. ನನಗೇಳ್ರಿ ನನ್ನ ಮಕ್ಳು ಏನೇನು ಮಾತಾಡಿದ್ರು ಗೊತ್ತು ಹೋಲ್ ಬಿಡ್ರಿ. ಅಲ್ಲ ಸ್ವಲ್ಪ ಕಣ್ಣಿಗೆ ಚಂದ ಕಾಣ್ತಾರ, ವರ್ಣನ ಮಾಡ್ತೀವ ಅಷ್ಟ. ನಾನು ಏನ್ ತೆಗಿ ಚಂದ ಕಾಣ್ರಿ ನಿನಗೇನು ಸಂಬಂಧ? ನಾನು ಹೆಂಡತಿ ಮಾಡ್ಲತ್ತೀನಿ, ನಿಮ್ ಹೆಂಡತಿನಿ ಅದಾಳ ಅದಾಳ. ಅಲ್ಲ ಎಲ್ಲಿ ಕರ್ಕೊಂಡ್ ಹೊಂಟ್ರಿ ಹಿಂಗ? ನಾವ ಇವತ್ತು ನಮ್ಮದು ನಾನು ನಾಚಿಕೆ ಬರ್ತು ಬಿಡ್ರಿ. ಹೇಳ್ರಿ, ಬಾಳ ನಾಚಿಕೆ ಪಡ್ಕೊಳಕತ್ತಾನ. ಅಲ್ಲ ಎಲ್ಲರ ಕರ್ಕೊಂಡ್ ಹೊಂಟ್ರಿ, ಏನ್ ವಿಶೇಷ? ನಮಗೂ ಒಂದ್ ಸ್ವಲ್ಪ ಹೇಳ್ರಿ, ನಾವು ಖುಷಿ ಪಡ್ತೇವೆ. ಇಲ್ಲ ಎಲ್ಲಿ ಹೊಂಟಿ ಗೊತ್ತದಾನ? ಇವತ್ತು ನಮ್ಮದು ರೊಮ್ಯಾಂಟಿಕ್ ದಿನ. ರೊಮ್ಯಾಂಟಿಕ್ ದಿನ ರೀ? ಈ ವಯಸ್ಸಿನಾಗ ನಿಮ್ಗೆ ರೊಮ್ಯಾಂಟಿಕ್ ನೀಗ್ತದ್ರೆ? ಬೆಳಗನ ಚಾರ್ಜ್ ಹಾಕಿದ್ರು ಬ್ಯಾಟ್ರಿ ಫುಲ್ ಆಗಂಗಿಲ್ಲ. ಈ ವಯಸ್ಸಿನಾಗ ರೊಮ್ಯಾಂಟಿಕ್ ಮಾಡ್ತಿ ಯಾಕಾಕಿ ಮಗನ? ಎಲ್ಲ ಕಡ್ಡಿ ಚಾರ್ಜ್ ಆದ್ರು 1 ತಾಸು ಗಟ್ಲೆ ಮಾತಾಡು ಮಗನ. ನಂದು ಯಾವಾಗ್ಲೂ 1100 ಸಟ್ ಅದೇ. ಸಟ್ ಇರಲ್ಯಾಕ್ರಿ 1100 ಸಟ್ ಒರಿಜಿನಲ್ ಸಟ್. ಅದು ಸಟ್ ಬಾದ್ ಮಾಡ್ಬ್ಯಾಡ್ರಿ. ಹಿಂಗ ಕರ್ಕೊಂಡು ತಿರ್ಗಾಡ್ಲತ್ರಿ ಅಂದ್ರ ಜಲ್ದಿನೇ ಸಟ್ ಬಾದ್ ಆಕೈತಿ.
ಸಟ್ ಎಲ್ಲಿ ಇಡ್ಬೇಕು ಅಲ್ಲಿಟ್ಟ ತಿರ್ಗ್ಯಾಡ್ರಿ. ಅಲ್ರಿ ಇಂಥ ಹೆಣ್ಮಗಳಿಗೆ ಡ್ರೆಸ್ ಎಂತ ಹಾಕಿಸ್ತೀರಿ? ನಿಮ್ಗೆ ನಾಚಿಕ್ ಬರೋದಿಲ್ಲ ಜರ? ನೀ ಯಾವನ್ಲೆ ಕೇಳಾಕ ಇಷ್ಟಲ್ಲ? ನಿನ್ನವ್ನ ನಮ್ಮದು ಸಟ್ಟು ನಾವು ಎಂತದಾರ ಉಡಿಸ್ತೀವಿ, ಎಂತದಾರ ಏನಾರು ಮಾಡಿ ಹಂಗ ಕರ್ಕೊಂಡು ಹೋಗ್ತೀವಿ. ನಿನಗೆ ಯಾಕೆ ಬೇಕಲ್ಲ ಇದು? ಈಗ ಎಲ್ಲಿ ಕರ್ಕೊಂಡ್ ಹೊಂಟಾರಿ ನಿಮ್ಗೆ ಇವ್ರು? ಆದ್ರೆ ಅದು ನೀರ್ ಹೆಂಗ್ ಜಿಗಿಸ್ತಾರ ಅಂತ ಹೇಳಿ ತೋರ್ಸಕ್ ಕರ್ಕೊಂಡ್ ಹೊಂಟಾರ್ರಿ. ಎಲ್ಲಿ ಇದೇ ನಳ ಚಾವಿ ತೋರ್ಸಕ್ ಹೊಂಟಿ? ನಳ ಎಲ್ಲ ಡ್ಯಾಮಿಗೆ ಹೊಂಟಿವಿ. ಆಲಿಮಟ್ಟಿ ನೋಡ್ತದಿರಿ ಅವ್ನ ಮಾತ್ ಕೇಳಿ ಇಂತ ಡ್ರೆಸ್ ಹಾಕೊಂಡು ಆಲಮಟ್ಟಿಗೆ ಹೊಂಟ್ರಿ. ಅಲ್ಲಿ ಬಾತ್ರೂಮ್ಗಳು ಇಲ್ಲ, ತ್ರಾಸ್ ಬಾಳ. ಪ್ಯಾಂಟ ಶರ್ಟ್ ಮೇಲೆ ಹೆಂಗ್ ಕರ್ಕೊಂಡು ಹೋಗ್ಯೋ ಮಾರಾಯ? ಯಾವನ್ಲೇ ಇವ? ಅದಕ್ಕ ಇದಕ್ಕ ಏನ್ ಸಂಬಂಧ? ನಾವು ಹೋಗ್ತೀವಿ, ಸುಮ್ಮನೆ ನೀವು ತಿಳಿತದ್ರಿ ನಿಮ್ಗ? ಇವ ಆಲಮಟ್ಟಿ ಡ್ಯಾಮಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಗೇಟ್ ಕುಲ್ಲ ಮಾಡಿ ನೀರ್ ಜಿಗ್ಸುತ್ತಾನ. ಅಲ್ರಿ ಎಷ್ಟು ಹುಚ್ಚದಿರಿ ನೀವು? ಅಲ್ಲ ಇವ್ರು ಕೂಡ ನೀವು ಆಲಮಟ್ಟಿಗೆ ಹೋಗಿ ಡ್ಯಾಮಿನ ಮುಂದೆ ನಿಂದಿರಿಸಿ ಇವ ಮ್ಯಾಲ ಹೋಗಿ ಗೇಟ್ ಕುಲ್ಲ ಮಾಡಿ ನೀರ್ ಜಿಗ್ಸೋದ್ರಾಗೆ ನಮ್ಮಂತವ್ರು ಯಾರ್ಯಾರ ಬಂದು ಆ ಗೇಟ್ ಚೇಂಜ್ ಮಾಡಿ ಮತ್ತೊಂದು ಗೇಟಿಗೆ ನಿಂದ್ರಸದ್ರಂದ್ರ ಅದೇ ನೀರಾಗ ಬಿದ್ದೇನು ಸಾಯ್ಬೇಕನವ? ಅಲ್ಲಿ ಕೆಟ್ಟ ಮಂದಿ ಲಪುಟ್ರಿ, ನಮ್ಮಂತವ್ರು ಭಾಳ ಮಂದಿ ಬಂದಿರ್ತಾರ. ನನ್ನ ಮಾತು ಕೇಳ್ರಿ, ಆಲಮಟ್ಟಿಗೆ ಹೋಗ್ಬೇಡ್ರಿ. ಇಲ್ಲೇ ಬೇಗಂತಿ ಕೆರೆಗೆ ಹೋಗು, ಭೂತ್ನಾಳ್ ಕೆರೆಗೆ ಹೋಗು, ರಗಡ್ ನೀರ್ ಜಿಗಿಲತ್ತಾವ. ಬೇಗ ಇಲ್ಲಿ ಹೋಗ್ರಿ, ಭೂತ್ನಾಳ್ ಕೆರೆಗೆ ಹೋಗ್ರಿ. ಮ್ಯಾಗ ಮಳೆಯಾಗಿ ನೀರ್ ಅಪ್ಪು ಇದ್ರ ಮ್ಯಾಗಿಂದ ಹಾರ್ಲತ್ತಾವ, ಕಟ್ಟೆ ಮ್ಯಾಗಿಂದ. ಬೇಕಾದಂಗ ಇಬ್ರು ಅಲ್ಲಿ ಜಳಕ ಮಾಡಿ ಬರ್ಬೋದ್ಲ? ನಡಿ, ಇವ ಹೇಳ ನಂದ ಮೇಲೆ ಭೂತ್ನಾಳ್ ಕೆರೆಗೆ ಹೋಗೊಂಡ್ ನಡಿ. ನಾ ಬರಂಗಿಲ್ಲ. ನೀ ಆಲ್ಮಟ್ಟಿಗೆ ಕರ್ಕೊಂಡ್ ಹೋಗ್ಬೇಕು. ಡ್ಯಾಮಿನ ಮುಂದೆ ನನ್ನ ನಿಂದ್ರಿಸ್ಬೇಕು. ನೀ ಗೇಟ್ ಓಪನ್ ಮಾಡ್ಬೇಕು. ನೀ ನೀರ್ ಜಿಗಿಸೋದ ನಾನ್ ನೋಡ್ಬೇಕು. ಏನು ಚೌಕಾಗಿತ್ತು ಕೋಳಿ ನೀರು ಜಿಗಿಸಿ ನೋಡುದು ಆಗ್ಲಿ. ನಾ ಹೆಂಗ್ ಜಿಗಿಸ್ತೀನಿ ನೀರು ಹೇಳ್ರಿ. ಈ ವಯಸ್ಸಿನಾಗ ನಿಮ್ಗೆ ನೀರ್ ಜಿಗ್ಸೋದ್ ಆಕೈತೆ? ಅಲ್ಲ ಮ್ಯಾಲ ಹೋಗಿ ಗೇಟ್ ಕುಲ್ಲ ಮಾಡೋದ್ ಆಕೈತೆ? ನೀವು ಎಷ್ಟು ಹುಚ್ಚದಿರಿ? ಇವ ಮ್ಯಾಲ ಹೋಗಿ ಗೇಟ್ ಕುಲ್ಲ ಮಾಡೋತನ ಅವನಿಗೆ ಎಷ್ಟು ತ್ರಾಸ ಆಕೈತಿ. ನೀವು ಡ್ಯಾಮಿನ ಮುಂದೆ ತಾಸುಗಟ್ಲೆ ನಿಂದಿರ್ಬೇಕು, ನಿಮಗೆ ಎಷ್ಟು ತ್ರಾಸ ಆಕೈತಿ. ಅಲ್ಲ ನೀವು ಎಷ್ಟು ದಿನ ನನಗೆ ಹೇಳಿದ್ರಿ ಅಂದ್ರ ತಾಸಿನಾಗೆ ಕುಲ್ಲ ಮಾಡಿ ನೀರ್ ಜಿಗಿಸ್ತು ಹೆಂಗ್ ಜಿಗಿತಾವನ್ನ ತೋರಿಸ್ತಿದ್ನಲ್ರಿ ನಾ. ನೀ ಯಾವನ್ಲೇ ತೋರ್ಸಾಕ? ಹೋಗು ಅಲ್ಲೇ. ನಾ ತೆಗದ್ ಗೇಟ್ ನೋಡಿದೆ ಅಂದ್ರೆ ಗಾಬರಿ ಆಗ್ತಿದಿ. ನಾನು ನನ್ನ ಸ್ವಲ್ಪ ಕೆಳಂಗಿಲ್ರಿ. ಅವ್ರಿಗೆ ಏನೋ ನೀರ್ ಜಿಗಿಸೋದು ನೋಡ್ಬೇಕನ್ನೋ ಆಸೆ ಆಗೈತಿ. ನಿಮ್ಗ ವಯಸ್ಸಾಗೈತಿ. ನಿಮ್ಗ ಈಗ ಹೋಗಿ ಮ್ಯಾಲ ಹೋಗಿ ಗೇಟ್ ಓಪನ್ ಮಾಡೋದು ನೀರಂತೂ ಜಿಗಂಗಿಲ್ಲ, ಇವ್ರಂತೂ ನೋಡಂಗಿಲ್ಲ. ಯವ್ವ ಏನ್ ಒಂದೊಂದ್ ಏನ್ ಕರಿಕೆ ಬರ್ದೈತ ಆ ಕರಿಕೆಯಾಗ ಕೂತ 2 ಐಸ್ ಕ್ರೀಮ್ ತಿಂದು ಹೊಳ್ಳಿ ಬರೋದಾಕೈತಿ. ಹೊರತಾಗಿ ಅವೇನು ಎಲ್ಲಿ ನೋಡ್ತಾರೋ ಜಿಗಿಸೋರ್ರಿ ಬೇಕಲ್ಲ ನೀರ. ನಿಮ್ಮವ್ರು ಇಷ್ಟ ಹೇಳ್ತೀರಿ ಅಂದ್ಮೇಲೆ ಬೇಕಂದ್ರ ನೀವು ಬರ್ರಿ, ನಾ ಹೆಂಗ್ ಜಿಗಿಸ್ತೀರಿ ನೀರ್ ಅನ್ನೋದು ಅದು ಇವ್ರು ಹೇಳ್ಬೇಕು. ಇವ್ರು ಹೇಳಿ ನನಗ. ಹೌದಾ? ಇವನ್ ಕೈಲಿ ಎತ್ತು ಗೇಟ್ ನೀವು ಕರೀರಿ ನನಗ. ಅವ್ರಿಗೆ ಆಗ್ಲಿಲ್ಲ ಅಂದ್ರೂ ಇವ್ರನ್ನ ಬಾಜು ನಿಂದ್ರಿಸಿ ನಿಮಗ ಮುಂದೆ ನಿಂದ್ರಿಸಿ ನಾ ಗೇಟ್ ಕುಲ್ಲ ಮಾಡಿ ನೀರ್ ಹೆಂಗ್ ಜಿಗಿಸ್ತೀನಿ ನೋಡ್ರಿ ನೀವು. ನಿನ್ನವನ ಉದ್ಯೋಗ ಇರ್ಲಾರ್ದು ಮೂಳುಗಳು ಇವ್ರಿಬ್ರದು ಮಾತು ಏನ್ ಕೇಳ್ಕೊಂತ ನಿಂತಿದಿ? ಸುಮ್ಮನೆ ಹೋಗೋದೈತಿಲ್ಲ, ನೀ ನೋಡುದೈತಿಲ್ಲ ನೀರು ಜಿಗಿಸೋದು. ನಾ ಹೆಂಗ್ ಜಿಗಿಸ್ತೀನಿ ಅನ್ನೋದು ನಿಂತು ನೋಡು. ನೋಡಿ ಅವ್ನು ಇವ್ರೇನು ಹಗರಿಲ್ಲ ಮಕ್ಕಳು. ಅಯ್ಯ ಬರ್ಲಿ ಬಿಡ. ನಿನ್ನಿಂದ ನೀರ್ ಜಿಗಿಸಕ್ ಆಗ್ಲಿಲ್ಲ ಅಂದ್ರ ಅವನಾರ ನೀರ್ ಜಿಗಿಸ್ತಾನ. ಇವ್ರು ನೀರು ಜಿಗಿಸೋರು. ಅಲ್ಲಿ ಇವ್ರು ಡ್ಯಾಮಿನ ಗಾಡಿನ ಹೊಡೆದು ಬೋಟ್ ನೀರು ಚಲ್ಲೋರು. ನಡಿಯಲೇ ನೀ ನಡಿ, ಸುಮ್ಮನೆ ನೋಡಾಕಂತಿ. ಇವ್ರು ಅವನು ಮಂದಿ ಹಂಡ್ರಿನೂ ಬಿಡುದಿಲ್ಲ ನೋಡು. ಹೆಂಗದಾರ ನೋಡಿ ಇಬ್ರು. ನವ್ಲೆ ಕುಂಚಿ ಆಗ್ಯಾರ. ಹುಚ್ಚು ನನ್ನ ಮಕ್ಕಳೇ, ಇನ್ನೊಮ್ಮೆ ಏನಾರ ನಮ್ಮ ಮನಿ ಸನ್ಯಾಗ ಬಂದ್ ಕುಂತ್ರ ನಿಮ್ಮ ಅವ್ನು ಹಿಂಬಿಡ್ದ ನರನ್ನ ತೆಗಿತೀನಿ. ಇದೇಟು ತಿಂಡಿ ನೋಡು ಸಿದ್ದಾನ. ಅವ ನೀರ್ ಜಿಗಿಸೋದು ನೋಡ್ಬೇಕಂತ ಹೊಂಟಾಳ ನೋಡಿಕಿ. ಆ ಮಗ ಯಾವಾಗ ಡ್ಯಾಮ್ ಕುಲ್ಲ ಮಾಡ್ಬೇಕು, ನೀರ್ ಯಾವಾಗ ಜಿಗಿಸ್ಬೇಕು. ತಿಂಡಿನೇ ಬಾಳ ಇವ್ರು. ಹೋಲ್ ಬಿಡು, ಎಲ್ಲಿ ಹೋಗ್ತಾರ ಮಕ್ಳ? ಇವತ್ತು ಹೋತಾರ, ಈಗ ಹೊಂಟಾರ. ಈಗ ಮತ್ತೆ ಸಂಜೆ 5 ಅನ್ನೋದಕ್ಕೆ ಇಲ್ಲೇ ಬಂದಿರ್ತಾರ ಅವ್ರು. ಇಲ್ಲಿ ಬಂದು ಕುಂಡ್ರದಂತೂ ಫಿಕ್ಸ್ ಐತೆ. ಇಲ್ಲಿ ಬಂದು ಕೂತೀವಿ ಅಂದ್ರ ಅವಂತೂ ನೀರ್ ಜಿಗಿಸಿರಂಗಿಲ್ಲ. ಆ ಹೆಣ್ಮಗಳು ಮರ್ದಿಸ ನಾನು ಕರ್ಕೊಂಡೋಗಿ ನೀರ್ ಜಿಗಿಸ್ಲಾಕ ಹಸ್ತಾಳ ನೋಡಿ ಬೇಕಾರ. ಎಲ್ಲ ಬಿಡುದ ಇಲ್ಲ. ಅವ್ರು ಬರ್ತಾನ ಇಲ್ಲೇ ಕುಂಡಿರ್ತೀವಿ. ಊಟ ಗಿಟ ಮಾಡಿ ಬರೋ ನಡಿ ಶಾನೆ ಅದಿ.